ಇವತ್ತು ರಣೇಡಿ ಹಂಗೆ ಕೂತಿದ್ರೆ ಇದು ಖಂಡನೀಯ. ತಾಲೂಕು ಜನತೆ ಯೋಚನೆ ಮಾಡಬೇಕು, ಮತ್ತೆ ರೈತರ ಶಾಪ ತಟ್ಟದಂಗಿರಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ವಿರೋಧ ಮಾಡ್ತೀನಿ ಅಂತ ಹೇಳಿ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾವ ರೀತಿಯಾದಂಥ ವಿರೋಧ ಕಾಮಗಾರಿ ವಿರೋಧ ಮಾಡ್ತಾರೋ ನಮ್ಮ ಪ್ರತಿಭಟನೆಗೆ ವಿರೋಧ ಮಾಡ್ತಾರೋ ಸ್ವಲ್ಪ ಕೇಳ್ಬೇಕು. ಅವರು ಶಾಸಕರನ್ನ ಕಾಮಗಾರಿಗೆ ಇಲ್ಲ ನಮ್ಮ ಪ್ರತಿಭಟನೆಗೆ ವಿರೋಧ ಮಾಡ್ತಾರೋ ಅಂತ ಕೇಳಿ. ಯಾಕೆಂದ್ರೆ ರೈತರ ಹಿತಾಸಕ್ತಿ ಕಾಪಾಡೋ ಅಂತ ಕರ್ತವ್ಯ ಜನಪ್ರತಿನಿಧಿ. ಅಧಿಕಾರ ನಂತರ ಬರುತ್ತೆ. ಜನವೇ ಇಲ್ದಿದ್ದು ಅಧಿಕಾರ ತಗೊಂಡೇನ್ರಿ ಮಾಡ್ತೀರಿ? ಜನ ಇಲ್ದಿದ್ದು ರೈತರು ನೀರನ್ನ ಅಡ ಇಟ್ಬಿಟ್ಟು ನೀನು ಅಧಿಕಾರ ಮಾಡಕ್ಕೆ ಹೋದ್ರೆ ರೈತರು ಸುಮ್ಮನಿರ್ತಾರೆ ಅಂತ ತಿಳ್ಕೊಂಡಿದ್ರ ಅವ್ರ ಶಾಪ ತಟ್ಟದಂಗಿರುತ್ತಾ? ಇವತ್ತು ಸರ್ಕಾರ ತಮ್ಮ ಬಿಟ್ಟಿ ಭಾಗ್ಯಗಳನ್ನ ಅನೌನ್ಸ್ ಮಾಡಿ ಗುಂಡಿ ಮುಚ್ಚಕ್ಕೆ ದುಡ್ಡು ಇಲ್ಲ. ಇಲ್ಲಿಗೆ ಹೆಂಗ್ರಿ ಬಂತು? ರಾಮನಗರಕ್ಕೆ 1200 ಕೋಟಿ ಅಲಾಟ್ ಮಾಡಿದ್ರೆ 350 ಕೋಟಿ ಕಿಕ್ ಬ್ಯಾಕು. ಡಿ ಕೆ ಶಿವಕುಮಾರ್ ಅವ್ರಿಗೆ 350 ಕೋಟಿ ಕಿಕ್ ಬ್ಯಾಕು. ಆ ದುಡ್ಡು ಹೊಡೆಯೋಕ್ಕೋಸ್ಕರ ಸ್ಕೀಮ್ ಮಾಡಿರೋದು ಇದು. ಈಗ ನಮ್ಮ ತಾಲೂಕಿನಲ್ಲೇ ಬಿಕ್ಕೆಗುಡ್ಡ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ದುಡ್ಡಿಲ್ಲ ಅಂತಾರೆ. ಆಗ್ಲವಾಡಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ದುಡ್ಡಿಲ್ಲ ಅಂತಾರೆ. ಮಂಚಲ್ದೊರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ದುಡ್ಡಿಲ್ಲ ಅಂತಾರೆ. 3 ಸೇರಿ 60 ಕೋಟಿ ಅಷ್ಟೇ. 1200 ಕೋಟಿ ನೀರು ಹಾಕಿ ತಗೊಂಡು ಖರ್ಚು ಮಾಡಿ ಏನು ಈಗ ವೈಡ್ನಿಂಗ್ ಮಾಡಿರೋದ ಚಾನಲಲ್ಲಿ 3 TMC ನೀರು ಆರಾಮಾಗಿ ಕುಣಿಗಲ್ಗೆ ಹೋಗ್ತಾರೆ. ಎಲ್ಲ ತುಮಕೂರು ಜಿಲ್ಲೆಯ ಸಂಘ ಸಂಸ್ಥೆಗಳು ಇವತ್ತು ಒಂದು ಪ್ರತಿಭಟನೆಯನ್ನ ಕರೆ ಕೊಟ್ಟಿದ್ದೆವು ನಾವು. ಏನು ಇವತ್ತು 70ನೇ ಕಿಲೋಮೀಟರ್ ಲಿಂಕ್ ಕೆನಾಲ್ ಮತ್ತು ಎಕ್ಸ್ಪ್ರೆಸ್ ಕೆನಾಲ್ ಇದು ಸುಮಾರು 4ರಿಂದ 5 ವರ್ಷ ಸತತವಾಗಿ ಇದು ಒಂದು ಒತ್ತಡ ಹಾಕಿ ತಂತ್ರವನ್ನು ರೂಪಿಸಿದ ಕಾಂಗ್ರೆಸ್ ಸಿದ್ದರಾಮಯ್ಯ ಬಂದ ಈ ಲಿಂಕ್ ಕೆನಾಲ್ 1000 ರೂಪಾಯಿ ಇವತ್ತು ರಾಮನಗರ ತಗೊಂಡೋಗ್ಬೇಕು ಅಂತ ಹೇಳಿ ಹುನ್ನಾರ ಮಾಡಿದ್ದಾರೆ. ಇದು ನಾವು 2 ವರ್ಷಗಳಿಂದನೂ ಕೂಡ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ನಾವು ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಿಂದಿಯಲ್ಲಿ ಮಾತಾಡಿದ್ದೇವೆ ಈ ಯೋಜನೆ ನಿಲ್ಲಿಸಬೇಕು ಅಂತ ಹೇಳಿ. ಮತ್ತೆ ಪಾದಯಾತ್ರೆ ಮಾಡಿದ್ದೇವೆ. ನಿಟ್ಟೂರಿಂದ DC ಆಫೀಸರ್ಗೆ ಪಾದಯಾತ್ರೆ ಮಾಡಿದ್ದೇವೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆ ಮುಂದೆನೂ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ. ಈ ಯೋಜನೆ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ಎಲ್ಲ ಸಚಿವರಿಗೆ ಹೇಳಿದ್ದೇವೆ, ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೇವೆ, ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವ್ರಿಗೆ ಹೇಳಿದ್ದೇವೆ. ಒಂದು ಆಗು ಹೋಗುಗಳನ್ನ ಚರ್ಚೆ ಆಮೇಲೆ ರಥಗಳು ಅಂತ ಕೂಡ ಒತ್ತಾಯ ಮಾಡಿ ಪರಮೇಶ್ವರ ತಿಪ್ಪೇಶ್ವರ ಮಾಡಿ ಒಂದು ಮೀಟಿಂಗ್ ವಿಧಾನಸೌಧದಲ್ಲಿ ಆ ರಿಪೋರ್ಟ್ ಕೊಟ್ಟಿಲ್ಲ. ನಾವು KDP ಮೀಟಿಂಗ್ ಆಯ್ತು, ಅಸೆಂಬ್ಲಿ ಗಲಾಟೆ ಮಾಡಿದ್ದಾಯ್ತು, ಪರಮೇಶ್ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದಾಯ್ತು, ಪಾದಯಾತ್ರೆ ಮಾಡಿದ್ದಾಯ್ತು. ಇನ್ನು ಈ ಸರ್ಕಾರ ಸತ್ತಿ ಮಲಗಿದೆ. ಇದು ಇವತ್ತು ತುಮಕೂರು ಜಿಲ್ಲೆಗೆ ಮರಣ ಶಾಸನವನ್ನ ಬರೆದು ಇವತ್ತು ರೈತರ ಎದೆ ಮೇಲೆ ಸಾವಿನ ಮೇಲೆ ನೀರು ತಗೊಂಡು ಹೋಗುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ನಾನಿವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇದೇನೇ ಇಲ್ಲಿ ಅಹಿತಕರ ಘಟನೆಗಳಾದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ 71ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿತ್ತು ಇಂದಿರಾ ಗಾಂಧಿ ಅವರು. ಇವತ್ತು ತುಮಕೂರು ಜಿಲ್ಲೆ ಒಳಗಡೆ ಎಮರ್ಜೆನ್ಸಿ ಘೋಷಣೆ ಮಾಡಿ ನಾವಿವತ್ತು ಗುಬ್ಬಿಯ ನಿಟ್ಟೂರ್ ಹತ್ರ ಇನ್ನ ಬೊಮ್ಮೆನಹಳ್ಳಿಯಲ್ಲಿ ನಾವು ಕೂತಿದ್ದೋ. ರಾತ್ರಿ ಬಂದು ನಮಗೆ ಮಾಹಿತಿ ಇತ್ತು ಪೊಲೀಸ್ನವರು ಬಂಧಿಸ್ತಾರೆ ಅಂತೇಳಿ. ರಾತ್ರಿ ನಾವು ಒಂದು 3 ಗಂಟೆಗೆ ಬಂದು ಪೊಲೀಸವರು ಅಲ್ಲಿ ನಮ್ಮನ್ನ ಬಂಧಿಸುವಂಥದ್ದೇನಿತ್ತು? ಇದು ಪ್ರಜಾಪ್ರಭುತ್ವನ ಜನ ಆಯ್ಕೆ ಆಗಿರೋರು ಜನರಿಗೋಸ್ಕರ ನ್ಯಾಯ ಕೇಳಕ್ ಬಂದ್ರೆ ನಾವೇನಿಲ್ಲ ರಿಲೀಸ್ ಮಾಡಕ್ ಬಂದಿದ್ವಾ? ಇಲ್ಲ ಸರ್ಕಾರದ ವಿರುದ್ಧ ಹೊಡೆದಾಡಕ್ವಾ? ಶಾಂತಿಯುತವಾಗಿ ಗಾಂಧಿದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಶಾಂತದಲ್ಲೂ ಬಿಡದಲೆ ಗನ್ ಹಿಡ್ಕೊಂಡು ನಮ್ಮನ್ನು ಎದುರಿಸುವಂತದ್ದು ಮಾಡ್ರೆ 5000 ಪೊಲೀಸ್ ಹಾಕೋದಿಲ್ಲ. ನೋಡೇ ಬಿಡೋಣ. ಆಗಿದ್ರೆ ರೈತರು ಸವಾಲನ್ನು ಸ್ವೀಕಾರ ಮಾಡಲಿ. ಯಾವ ಸರ್ಕಾರ ಉಳಿದಿದೆ ರೈತರು ಇದನ್ನ ಸವಾಲುಗಳನ್ನು ಸ್ವೀಕಾರ ಮಾಡಿ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಇದೇ ರೀತಿ ನನಗೆ ಒತ್ತಡ ಹಾಕಿದ್ರೆ ಹೇಮಾವತಿ ನೀರಿಗೆ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಈ ನೀರು ಯಾವುದೇ ಕಾರಣಕ್ಕೂ ನಮ್ಮ ಹೇಳ್ಕೊಂಡು ಹೋಗ್ಬೇಕು ಅಂತ ಇವತ್ತು ಹೇಳ್ತೇನೆ. ಪೊಲೀಸರು ಈ ಒತ್ತಡ ಹಾಕಿದ್ರೆ ನಾನು ಅಲ್ಲೇ ಹೇಳಿದೆ ಬಂದಾಗ ಹಿಡ್ಕೊಂಡು ತೋರಿಸ್ತೆ ಅವರಿಗೆ. ಪೆಟ್ರೋಲ್ ಹಾಕೊಂಡು ನಾನೇ ಸೆಲ್ಫಿ ವಿಲೇಷನ್ ಮಾಡ್ತೀನಿ, ನನ್ನ ಜೊತೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು, SP ಸಸ್ಪೆಂಡ್ ಆಗಬೇಕು, ಆ ರೀತಿ ಮಾಡ್ತೀನಿ ಸರ್ಕಾರಕ್ಕೆ ಅಂತೇಳಿ. ನಮ್ಮನ್ನ ಎದುರ್ಸಕ್ ಬರ್ತೀರಾ ನೀವು? ನಮ್ಮನ್ನ ಎದುರ್ಸಕ್ ಬರ್ತೀರೇನ್ರಿ ನೀವು? ನಾವೇ ನ್ಯಾಯ ಕೇಳಕ್ ಬಂದಿರೋದ್ರಿ. ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಬೇಕಾದ್ರೆ ಎಷ್ಟೋ ಜನ ತಮ್ಮ ಬಲಿದಾನ ಹಾಕಿದರೆ, ತ್ಯಾಗ ಮಾಡಿದ್ದಾರೆ. ನಾವು ತ್ಯಾಗ ಮಾಡಕ್ ಇದ್ದೇವೆ, ನಮ್ಮ ಜೀವ ಕೊಡೋಕ್ಕೂ ತ್ಯಾಗ ಮಾಡಕ್ ಇದ್ದೇವೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಿದ್ದೇನೆ, ಖಡಕ್ ಆಗಿ ಹೇಳ್ತಿದ್ದೇನೆ. ಕೂಡಲೇ ನೀವು ಜಿಲ್ಲೆಯಲ್ಲಿರುವಂತ ಎಲ್ಲ ಶಾಸಕರನ್ನ ಮೀಟಿಂಗ್ ಕರಿಬೇಕು, ಆಗುವುಗಳನ್ನ ಚರ್ಚೆ ಮಾಡಬೇಕು, ಏನ್ ಅನ್ಯಾಯ ಆಗ್ತಿದೆ ಸರಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಸ್ಯಾಂಪಲ್ ಅಷ್ಟೇ. ಇವತ್ತು ನಿಮ್ಗೆ ಪೊಲೀಸ್ ಫೋರ್ಸ್ ಹಾಕಿ ನಮ್ಮನ್ನು ಎದುರಿಸಿದ್ರಲ್ವಾ? ಹಳ್ಳಿ ನಮ್ಮನ್ನ ಬಂಧಿಸಿದ್ರಲ್ವಾ? ಹಳ್ಳಿಗಳಲ್ಲಿ ರೈತರನ್ನು ಬಂಧಿಸ್ತಿರಲ್ವಾ?
ನೋಡೇ ಬಿಡ್ತೀವಿ. ಜೈಲ್ ಬರೋ ಕಾರ್ಯಕ್ರಮ ಹಾಕೊಳ್ತೀವಿ, ಜೈಲಲ್ಲೇ ಹೋಗಿರ್ತೀವಿ, ನೋಡೋಣ. ಸವಾಲ್ ಸ್ವೀಕಾರ ಮಾಡ್ತೀವಿ. ನಿಮ್ಮ ಪೊಲೀಸ್ನ ಹತ್ತಿಕ್ಕೆ ಇವತ್ತು ನಮ್ಮನ್ನ ಬಂಧಿಸುವಂತ ಕೆಲಸ ಮಾಡ್ತಿರಲ್ಲ, ನಾವು ಜೈಲಲ್ಲಿರೋಕ್ಕೂ ಸಿದ್ಧ, ಪ್ರಾಣ ಕೊಡೋಕ್ಕೂ ಸಿದ್ಧ. ನಾನು ಇವತ್ತೇ ಹೇಳ್ತಾ ಇದ್ದೇನೆ, ಈ ಕೂಡಲೇ ಯೋಜನೆ ನಿಲ್ಲಿಸಬೇಕು. ನಮ್ಮ ಕುಣಿಗಲ್ ತಗೊಂಡೋಗಕ್ಕೆ, ನೀರು ತಗೊಂಡೋಗಿ ಯಾವುದೇ ತಕರಾರಿಲ್ಲ. ಮೂಲ ಯೋಜನೆಗಳನ್ನ ಒಡಕ್ ಕಳಿಸಿ ವಾಮ ಮಾರ್ಗದಲ್ಲಿ ತಗೊಂಡು ಹೋಗೋದಕ್ಕೆ ನಮ್ಮ ವಿರೋಧ ಇದೆ. ಈ ರೀತಿಯ ಒತ್ತಡಕ್ಕೆಲ್ಲ ಕಚ್ಚೆಲ್ಲ ಕಟ್ಟಲ್ಲ, ಕೇರು ಮಾಡಲ್ಲ. ಇನ್ನೊಂದ್ಸಲಿ ಹೇಳ್ತಾ ಇದ್ರೆ ತೊಡೆ ತಟ್ಟಿ ಹೇಳ್ತೇವೆ, ರೈತರು ಟವಲ್ ಕೊಡುವುದ್ರೆ ಈ ಸರ್ಕಾರ ಇರಲ್ಲ. ಶಿವಕುಮಾರ್ ಸಾಹೇಬ್ರೆ, ನೀವು ಮುಖ್ಯಮಂತ್ರಿ ಆಗ್ಬೇಕಾಗಿರೋರು, ಇನ್ನೊಂದು 3 ತಿಂಗಳ ಮುಖ್ಯಮಂತ್ರಿ ಆಗ್ಬೇಕಾಗಿರೋರು, ನೀವು ಕೂಡಲೇ ಇದನ್ನ ಸರಿ ಮಾಡಿ ಕೂತ್ಕೊಂಡು ತುಮಕೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲ ಅನ್ಯಾಯ ಆಗುತ್ತೆ ಅಂತೇಳಿ ನೀವು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಾವೆಲ್ಲರೂ ನಿಮ್ ಜೊತೆ ಇರ್ತೇವೆ, ನಿಮ್ಗೆ ಸಹಕಾರ ಕೊಡ್ತೇವೆ. ನೀವು ಮುಖ್ಯಮಂತ್ರಿ ಆಗೋ 3 ತಿಂಗಳ ಈ ರೀತಿಯ ಗೊಂದಲ ಮಾಡಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರೆ ಯಾವ ನ್ಯಾಯ ಇದು? ದಯವಿಟ್ಟು ನಾನಿವತ್ತು ಮುಖ್ಯಮಂತ್ರಿಗಳಿಗೂ ಹೇಳ್ತಿದ್ದೇನೆ, DK ಶಿವಕುಮಾರ್ ಅವ್ರಿಗೆ ಹೇಳ್ತಿದ್ದೇನೆ, ಶಾಂತ ರೀತಿಯಲ್ಲಿರುವಂತ ತುಮಕೂರು ಜಿಲ್ಲೆ ಜನ, ಸಾಕಷ್ಟು ಜನ ಹೋರಾಟಗಾರರು, YK ರಾಮಯ್ಯನವರಿಂದ ಹಿಡಿದು, ಲಕ್ಕಪ್ಪನವರಿಂದ ಹಿಡಿದು, ಉತ್ಮಾಸ್ತಿಗೌಡರಿಂದ ಹಿಡಿದು, ಹೊಗಡು ಶಿವಣ್ಣವರಿಂದ ಹಿಡಿದು, ಮಲ್ಲಿಕಾರ್ಜುನರಿಂದ ಹಿಡಿದು, ಬಸವರಾಜ್ ಅವರಿಂದ ಹಿಡಿದು, ಕೃಷ್ಣಪ್ಪನವರಿಂದ ಹಿಡಿದು, YK ರಾಮಯ್ಯನವರು ಮತ್ತೆ ನಮ್ಮ ex MP ಆಗಿದ್ದಂತ ಮುದ್ದಮ್ಮೇಗೌಡರಿಂದ ಹಿಡಿದು ಎಲ್ಲರೂ ಹೋರಾಟ ಮಾಡಿದ್ದಾರೆ ನೀರಿಗೆ.